ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಬ್ರಹ್ಮಾಂಡದ ಶಕ್ತಿಶಾಲಿ ಗ್ರಹಗಳ ಮಹಾಮಿಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2026ರ ಮೇ ತಿಂಗಳ 15ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನ. ಅಂದು ಮಾಸಿಕ ಶಿವರಾತ್ರಿ ಮಾತ್ರವಲ್ಲ, ಗ್ರಹಗಳ ಸೇನಾಧಿಪತಿ ಮಂಗಳ, ಗ್ರಹಗಳ ರಾಜ ಸೂರ್ಯ ಮತ್ತು ಮನಸ್ಸಿನ ಕಾರಕ ಚಂದ್ರ, ಈ ಮೂವರು ದೈತ್ಯ ಶಕ್ತಿಗಳು ಮೇಷರಾಶಿಯಲ್ಲಿ ಒಂದಾಗುತ್ತಿದ್ದಾರೆ. ಈ ತ್ರಿಗ್ರಹ ಯೋಗವು ಸೃಷ್ಟಿಯ ಮೇಲೆ, ವಿಶೇಷವಾಗಿ 5 ಅದೃಷ್ಟ ರಾಶಿಗಳ ಮೇಲೆ ಬಂಗಾರದ ಮಳೆ ಸುರಿಸಲಿದೆ. ಹೌದು, ಈ ರಾಶಿಯವರಿಗೆ ಆಸ್ತಿ ಖರೀದಿ, ಚಿನ್ನಾಭರಣಗಳ ಲಾಭ ಮತ್ತು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಕಾದಿದೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಆ 5 ರಾಶಿಗಳು ಯಾವುವು, ಈ ಯೋಗದ ಪ್ರಭಾವವೇನು ಮತ್ತು ನೀವು ಮಾಡಬೇಕಾದ ವಿಶೇಷ ಶಿವ ಪೂಜೆ ಏನು ಎಂಬುದನ್ನು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೇ 15 ಶುಕ್ರವಾರದಂದು ಬರುವ ಮಾಸಿಕ ಶಿವರಾತ್ರಿ ಅತ್ಯಂತ ವಿಶೇಷ, ಏಕೆಂದರೆ ಇದು ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದಂದು ಬಂದಿದೆ. ಚತುರ್ದಶಿಯ ಈ ಪುಣ್ಯಕಾಲದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಜನ್ಮ ಜನ್ಮಾಂತರದ ದಾರಿದ್ರ್ಯ ನೀಗುತ್ತದೆ. ಇನ್ನು ಜ್ಯೋತಿಷ್ಯದ ವಿಚಾರಕ್ಕೆ ಬಂದರೆ, ಮೇಷರಾಶಿಯಲ್ಲಿ ಸೂರ್ಯ, ಮಂಗಳ, ಚಂದ್ರರ ಈ ಸಂಯೋಗವು ಅಗ್ನಿತತ್ವ ಮತ್ತು ರಾಜಯೋಗದ ಶಕ್ತಿಯನ್ನು ನೀಡುತ್ತದೆ. ಸೂರ್ಯ ಅಧಿಕಾರ ನೀಡಿದರೆ ಮಂಗಳ ಧೈರ್ಯ ನೀಡುತ್ತಾನೆ, ಚಂದ್ರ ಮನಸ್ಸಿನ ಶಾಂತಿ ನೀಡುತ್ತಾನೆ. ಈ ಮೂವರು ಒಂದಾದಾಗ ವ್ಯಕ್ತಿಯ ಜೀವನದಲ್ಲಿ ಅಡಗಿದ್ದ ಪ್ರತಿಭೆ ಹೊರಬರುತ್ತದೆ ಮತ್ತು ಆರ್ಥಿಕವಾಗಿ ಸದೃಢರಾಗುತ್ತಾರೆ. ವೃಷಭ ರಾಶಿ. ಈಗ ನಾವು ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯವರಿಗೆ ಈ ಮಾಸಿಕ ಶಿವರಾತ್ರಿಯು ಜೀವನದ ಒಂದು ಹೊಸ ಅಧ್ಯಾಯವನ್ನೇ ಆರಂಭಿಸಲಿದೆ ಎಂದರೆ ತಪ್ಪಾಗಲಾರದು. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವ ಮತ್ತು ಮೇಷರಾಶಿಯಲ್ಲಿ ನಡೆಯುತ್ತಿರುವ ಈ 3 ಗ್ರಹಗಳ ಸಂಯೋಗವು ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆ ತರಲಿದೆ. 1. ಜೀವನ ಶೈಲಿ ಮತ್ತು ಮಾನಸಿಕ ಸ್ಥಿತಿ. ಒತ್ತಡದಿಂದ ಮುಕ್ತಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿ, ನಿದ್ರಾಹೀನತೆ ಅಥವಾ ಅನಗತ್ಯ ಆತಂಕಗಳು ಈ ದಿನದಿಂದ ದೂರವಾಗಲಿವೆ. ಆರಾಮದಾಯಕ ಜೀವನ. ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಅಂದರೆ ವ್ಯಯ ಭಾವದಲ್ಲಿ ಈ ಸಂಯೋಗ ನಡೆಯುತ್ತಿದ್ದರೂ, ಮಂಗಳ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಖರ್ಚುಗಳು ನಿಯಂತ್ರಣಕ್ಕೆ ಬರುತ್ತವೆ. ಇಲ್ಲಿಯವರೆಗೆ ಇದ್ದ ಅನಗತ್ಯ ಖರ್ಚುಗಳು ಹೂಡಿಕೆಯಾಗಿ ಬದಲಾಗುತ್ತವೆ. ಆಧ್ಯಾತ್ಮಿಕ ಒಲವು. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಐಷಾರಾಮಿ ಜೀವನದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು, ಅದಕ್ಕೆ ಬೇಕಾದ ಸೌಲಭ್ಯಗಳು ತಾನಾಗಿಯೇ ಒದಗಿ ಬರಲಿವೆ. 2. ವೃತ್ತಿ ಮತ್ತು ವಿದೇಶ ಯಾನ. ಐಟಿ ಮತ್ತು ಕಾರ್ಪೊರೇಟರ್ ವಲಯ. ನೀವು ಸಾಫ್ಟ್ವೇರ್ ಅಥವಾ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ, ನಿಮ್ಮ ಪ್ರಾಜೆಕ್ಟ್ಗಳಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಲಿದೆ. ಹೊಸ ತಂತ್ರಜ್ಞಾನ ಕಲಿಯಲು ಇದು ಉತ್ತಮ ಸಮಯ. ವಿದೇಶಿ ವ್ಯವಹಾರ. ರಫ್ತು ಮತ್ತು ಆಮದು ವ್ಯವಹಾರದಲ್ಲಿರುವವರಿಗೆ ದೊಡ್ಡ ಮಟ್ಟದ ಆರ್ಡರ್ಗಳು ಕೈ ಸೇರಲಿವೆ. ವಿದೇಶಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮೇ 15ರ ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿದೆ. ವಿದ್ಯಾರ್ಥಿಗಳಿಗೆ ವರ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಎಂದು ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಯಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸ್ಕಾಲರ್ಶಿಪ್ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗಲಿದೆ. 3. ಆರ್ಥಿಕತೆ ಮತ್ತು ಸಂಪತ್ತು. ಅನಿರೀಕ್ಷಿತ ಧನಲಾಭ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರಬಹುದು. ಪಿತ್ರಾರ್ಜಿತ ಆಸ್ತಿ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿ ಅಥವಾ ಕುಟುಂಬದ ಒಳಜಗಳಗಳಿಂದಾಗಿ ನಿಂತು ಹೋಗಿದ್ದ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಬಗೆಹರಿದು ನಿಮ್ಮ ಪಾಲಿನ ಆಸ್ತಿ ಅಥವಾ ಹಣ ನಿಮಗೆ ಸಿಗುವ ಯೋಗವಿದೆ. ಚಿನ್ನಾಭರಣ ಖರೀದಿ. ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ಮನೆಯ ಹೆಣ್ಣು ಮಕ್ಕಳಿಗೆ ಚಿನ್ನದ ಆಭರಣಗಳನ್ನು ಉಡುಗೊರೆಯಾಗಿ ನೀಡುವ ಅಥವಾ ಹೂಡಿಕೆ ರೂಪದಲ್ಲಿ ಬಂಗಾರ ಖರೀದಿಸುವ ಸಾಧ್ಯತೆ ಹೆಚ್ಚಿದೆ. 4. ವಿಶೇಷ ಪರಿಹಾರಗಳು. ವೃಷಭ ರಾಶಿಯವರು ಈ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ಶಿವನ ಆರಾಧನೆ. ಮೇ 15 ಶುಕ್ರವಾರವಾಗಿರುವುದರಿಂದ ಶಿವಲಿಂಗಕ್ಕೆ ಶ್ವೇತವರ್ಣದ ಅಂದರೆ ಬಿಳಿ ಬಣ್ಣದ ಹೂಗಳಾದ ಮಲ್ಲಿಗೆ ಅಥವಾ ಬಿಳಿ ಕಣಗಿಲೆ ಹೂವುಗಳಿಂದ ಅರ್ಚನೆ ಮಾಡಿ. ಅಭಿಷೇಕ. ಪಂಚಾಮೃತ ಅಭಿಷೇಕ ಅಥವಾ ಕೇವಲ ಹಾಲಿನ ಅಭಿಷೇಕ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ದಾನ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಟ್ಟೆ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ದೈವ ಬಲವನ್ನು ಹೆಚ್ಚಿಸುತ್ತದೆ.
ಕಟಕ ರಾಶಿ. ಈಗ ನಾವು ರಾಶಿಚಕ್ರದ 4ನೇ ರಾಶಿಯಾದ ಜಲತತ್ವದ ಕಟಕ ರಾಶಿಯ ಬಗ್ಗೆ ತಿಳಿಯೋಣ. ಕಟಕ ರಾಶಿಯವರಿಗೆ ಈ ಮೇ 15ರ ತ್ರಿಗ್ರಹ ಸಂಯೋಗವು ಒಂದು ರೀತಿಯ ಭಾಗ್ಯೋದಯ ಎಂದರೆ ತಪ್ಪಾಗಲಾರದು. ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನೇ ಈ ಸಂಯೋಗದಲ್ಲಿ ಭಾಗಿಯಾಗಿರುವುದರಿಂದ ಇದರ ನೇರ ಪ್ರಭಾವ ನಿಮ್ಮ ಜೀವನದ ಮೇಲೆ ಉಂಟಾಗಲಿದೆ. 1. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ. ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಮಂಗಳ ಮತ್ತು ಸೂರ್ಯನ ಜೊತೆ ಸೇರುವುದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಕಳೆದ ಹಲವು ದಿನಗಳಿಂದ ಕಾಡುತ್ತಿದ್ದ ಅಜೀರ್ಣ, ಉಸಿರಾಟದ ತೊಂದರೆ ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳಿಂದ ನಿಮಗೆ ದೊಡ್ಡ ಮಟ್ಟದ ಉಪಶಮನ ಸಿಗಲಿದೆ. ಮಾನಸಿಕ ನೆಮ್ಮದಿ. ಕಟಕ ರಾಶಿಯವರು ಸ್ವಭಾವತಃ ಸ್ವಲ್ಪ ಭಾವುಕರು. ಆದರೆ ಈ ಸಂಯೋಗವು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ. ಅನಗತ್ಯ ಭಯ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಹೊಸ ಉತ್ಸಾಹ ನಿಮ್ಮಲ್ಲಿ ಮನೆ ಮಾಡಲಿದೆ. ದೈಹಿಕ ಚೈತನ್ಯ. ಸೂರ್ಯನ ಶಾಖ ಮತ್ತು ಮಂಗಳನ ಶಕ್ತಿ ಚಂದ್ರನ ಮೇಲೆ ಬೀಳುವುದರಿಂದ ನೀವು ಸೋಮಾರಿತನ ಬಿಟ್ಟು ಸಕ್ರಿಯರಾಗುತ್ತೀರಿ. ಹಳೆಯ ದೈಹಿಕ ಸಮಸ್ಯೆಗಳು ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಮುಖವಾಗುವ ಸುಯೋಗವೂ ಇದೆ. 2. ವೈವಾಹಿಕ ಜೀವನ ಮತ್ತು ಸಂಬಂಧ. ದಂಪತಿಗಳ ನಡುವೆ ಸಾಮರಸ್ಯ. ಸೂರ್ಯ ಚಂದ್ರರ ಈ ಮಿಲನವು ಗಂಡ ಹೆಂಡತಿಯ ನಡುವೆ ಇದ್ದ ಅಹಂಕಾರದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಶಾಂತಿ. ಮನೆಯಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಆಸ್ತಿ ಕಲಹ ಅಥವಾ ಸದಸ್ಯರ ನಡುವಿನ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ. ಸಂಭ್ರಮದ ವಾತಾವರಣ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳ ಮಾತುಕತೆಗಳು ಅಂತಿಮಗೊಳ್ಳಲಿವೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಹಿಂದೆಂದೂ ಕಾಣದ ಸಂತೋಷ ಮತ್ತು ಸಂಭ್ರಮ ವಾತಾವರಣ ಇರಲಿದೆ. 3. ಆದಾಯ ಮತ್ತು ವ್ಯಾಪಾರ. ಹಳೆಯ ಸಾಲಗಳ ವಾಪಸಾತಿ. ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟು ಅದು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಈ ಸಮಯದಲ್ಲಿ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ 90%ರಷ್ಟಿದೆ. ಇದು ನಿಮಗೆ ಅನಿರೀಕ್ಷಿತ ಧನಲಾಭ ತರಲಿದೆ. ವ್ಯಾಪಾರಸ್ಥರಿಗೆ ಸುಕಾಲ. ಹೋಟೆಲ್ ಉದ್ಯಮ, ಹೈನುಗಾರಿಕೆ, ನೀರಿಗೆ ಸಂಬಂಧಿಸಿದ ವ್ಯಾಪಾರ ಅಥವಾ ಬಟ್ಟೆ ವ್ಯಾಪಾರ ಮಾಡುವವರಿಗೆ ಈ ತ್ರಿಗ್ರಹ ಯೋಗವು ದುಪ್ಪಟ್ಟು ಲಾಭ ತಂದುಕೊಡಲಿದೆ. ಹೊಸ ಶಾಖೆಗಳನ್ನು ಆರಂಭಿಸಲು ಇದು ಸುಸಮಯ. ಹೂಡಿಕೆಯಲ್ಲಿ ಲಾಭ. ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಮೇಲೆ ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಉತ್ತಮ ಪ್ರತಿಫಲ ನೀಡಲಿವೆ. ಹೊಸ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆದರೆ ಲಾಭ ಇನ್ನೂ ಹೆಚ್ಚಾಗಲಿದೆ. 4. ಜೀವನ ಶೈಲಿ ಮತ್ತು ಶಿಕ್ಷಣ. ಶಿಸ್ತುಬದ್ಧ ಜೀವನ. ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುತ್ತೀರಿ. ಯೋಗ, ಧ್ಯಾನದ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಯಶಸ್ಸು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಉನ್ನತ ಶ್ರೇಣಿಯ ಅಂಕಗಳು ಲಭಿಸಲಿವೆ. 5. ವಿಶೇಷ ಪರಿಹಾರಗಳು. ಈ ಅದೃಷ್ಟವನ್ನು ಸದಾಕಾಲ ಉಳಿಸಿಕೊಳ್ಳಲು ಕಟಕ ರಾಶಿಯವರು ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಕ್ಷೀರಾಭಿಷೇಕ. ಮಾಸಿಕ ಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಶುದ್ಧ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಇದರಿಂದ ಚಂದ್ರದೋಷ ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಶ್ವೇತವಸ್ತ್ರ. ಸಾಧ್ಯವಾದರೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡಿ. ಮಂತ್ರಜಪ. ಓಂ ನಮಃ ಶಿವಾಯ ಅಥವಾ ಓಂ ಸೋಮಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಸಿಂಹರಾಶಿ. ಈಗ ನಾವು ಚರ್ಚಿಸಲಿರುವ ರಾಶಿ ಚಕ್ರದ ಅತ್ಯಂತ ಪ್ರಭಾವಶಾಲಿ ರಾಶಿಗಳಲ್ಲಿ ಒಂದಾದ ಸಿಂಹರಾಶಿಯ ಬಗ್ಗೆ. ಸಿಂಹರಾಶಿಯವರಿಗೆ ಮೇ 15ರ ಈ ತ್ರಿಗ್ರಹ ಸಂಯೋಗವು ಕೇವಲ ಒಂದು ಬದಲಾವಣೆಯಲ್ಲ, ಇದು ನಿಮ್ಮ ಪಾಲಿನ ಸುವರ್ಣಯುಗ ಎನ್ನಬಹುದು. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನೇ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಮಂಗಳ ಮತ್ತು ಚಂದ್ರನ ಜೊತೆಗೂಡಿರುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ಈಗ ತೆರೆಯಲಿದೆ. 1. ಭಾಗ್ಯೋದಯ ಮತ್ತು ಯಶಸ್ಸು. ವರದಾನದಂತಹ ಸಮಯ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಹಿನ್ನಡೆಗಳು ಈಗ ಕೊನೆಗೊಳ್ಳಲಿವೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ನಾಯಕತ್ವದ ಗುಣ. ಕಚೇರಿಯಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತ ಸ್ಥಾನಮಾನ ಸಿಗುವ ಯೋಗವಿದೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಮತ್ತು ಜನ ನಿಮ್ಮನ್ನು ಅನುಸರಿಸಲು ಪ್ರಾರಂಭಿಸುತ್ತಾರೆ. ಸರ್ಕಾರಿ ಕೆಲಸ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಬಾಕಿ ಇರುವ ಸರ್ಕಾರಿ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. 2.
ಆಸ್ತಿ ಮತ್ತು ಚಿನ್ನಾಭರಣ ಲಾಭ, ಸಂಪತ್ತಿನ ವೃದ್ಧಿ. ಈ ಅವಧಿಯಲ್ಲಿ ನಿಮಗೆ ಧನಲಕ್ಷ್ಮಿಯ ಕೃಪೆ ಅಪಾರವಾಗಿರುತ್ತದೆ. ದೀರ್ಘಕಾಲದ ಉಳಿತಾಯದಿಂದ ಈಗ ನೀವು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಿದೆ. ಹೊಸ ವಾಹನ ಮತ್ತು ಆಸ್ತಿ. ನೀವು ಹೊಸ ಕಾರು ಅಥವಾ ದ್ವಿಚಕ್ರ ವಾಹನ ಖರೀದಿಸಬೇಕು ಎಂದು ಪ್ಲಾನ್ ಮಾಡಿದ್ದರೆ ಅದಕ್ಕೆ ಇದು ಅತ್ಯಂತ ಶುಭ ಸಮಯ. ಭೂಮಿ ಅಥವಾ ಮನೆಯ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ಈ ತ್ರಿಗ್ರಹ ಯೋಗವು ಲಾಭದಾಯಕ ಒಪ್ಪಂದಗಳನ್ನು ತಂದುಕೊಡಲಿದೆ. ದುಪ್ಪಟ್ಟು ಲಾಭ. ವ್ಯಾಪಾರದಲ್ಲಿ ನೀವು ಹೂಡುವ ಪ್ರತಿಯೊಂದು ರೂಪಾಯಿಯೂ ನಿಮಗೆ 2ರಷ್ಟು ಲಾಭವನ್ನು ತಂದುಕೊಡುತ್ತದೆ. 3. ವಿದೇಶ ಪ್ರಯಾಣ ಮತ್ತು ಶಿಕ್ಷಣ. ವಿದೇಶಕ್ಕೆ ಹಾರುವ ಹಂಬಲ. ವಿದೇಶದಲ್ಲಿ ನೆಲೆಸಬೇಕು ಅಥವಾ ಅಲ್ಲಿನ ಕಂಪನಿಗಳಲ್ಲಿ ಉದ್ಯೋಗ ಮಾಡಬೇಕು ಎನ್ನುವ ನಿಮ್ಮ ಆಸೆಗೆ ಈಗ ರೆಕ್ಕೆ ಬರಲಿದೆ. ಮಾಸಿಕ ಶಿವರಾತ್ರಿಯ ನಂತರ ನಿಮ್ಮ ವಿದೇಶಿ ಪ್ರಯಾಣದ ಪ್ರಕ್ರಿಯೆಗಳು ಅತ್ಯಂತ ವೇಗವಾಗಿ ನಡೆಯಲಿವೆ. ಉನ್ನತ ಶಿಕ್ಷಣ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸೀಟು ಪಡೆಯಲು ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ. ಸ್ಕಾಲರ್ಶಿಪ್ ಅಥವಾ ವೀಸಾಕ್ಕೆ ಸಂಬಂಧಿಸಿದ ಅಡೆತಡೆಗಳು ಈ ಗ್ರಹಗಳ ಸಂಯೋಗದ ಪ್ರಭಾವದಿಂದ ನಿವಾರಣೆಯಾಗಲಿವೆ. ಸಂಶೋಧನೆ ಮತ್ತು ಕಲೆ. ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಕ್ರಿಯೇಟಿವ್ ಫೀಲ್ಡ್ನಲ್ಲಿರುವವರಿಗೆ ಜಾಗತಿಕ ಮಟ್ಟದ ವೇದಿಕೆಗಳು ದೊರೆಯಲಿವೆ. 4. ಜೀವನ ಶೈಲಿ ಮತ್ತು ಕುಟುಂಬ. ರಾಜವೈಭವದ ಜೀವನ. ಸಿಂಹರಾಶಿಯವರು ಸ್ವಭಾವತಃ ರಾಜವೈಭವವನ್ನು ಇಷ್ಟಪಡುವವರು. ಈ ಸಮಯದಲ್ಲಿ ನಿಮ್ಮ ಜೀವನ ಶೈಲಿ ಉನ್ನತೀಕರಣಗೊಳ್ಳಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ಪ್ರಮುಖ ವ್ಯಕ್ತಿಗಳ ಒಡನಾಟ ನಿಮಗೆ ಸಿಗಲಿದೆ. ಸಂಕಷ್ಟದಲ್ಲಿ ಸಾಥ್. ಈ ಅವಧಿಯಲ್ಲಿ ನಿಮ್ಮ ಕುಟುಂಬದವರು ಮತ್ತು ಹಳೆಯ ಸ್ನೇಹಿತರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಕಷ್ಟದ ಸಮಯದಲ್ಲಿ ಕೈಹಿಡಿದವರನ್ನು ಗೌರವಿಸುವುದು ನಿಮ್ಮ ಏಳಿಗೆಗೆ ದಾರಿಯಾಗುತ್ತದೆ. 5. ವಿಶೇಷ ಪರಿಹಾರಗಳು. ಸಿಂಹರಾಶಿಯವರು ಈ ಅದೃಷ್ಟದ ಅಲೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಈ ಪರಿಹಾರಗಳನ್ನು ಪಾಲಿಸಿ. ಸೂರ್ಯನ ಆರಾಧನೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶಿವಮಂತ್ರ ಜಪ. ಈ ಮಾಸಿಕ ಶಿವರಾತ್ರಿಯಂದು ಶಿವನಿಗೆ ಅಭಿಷೇಕ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ದಾನ. ಈ ದಿನ ಗೋಧಿ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವುದು ನಿಮ್ಮ ರಾಶಿಗೆ ಅತ್ಯಂತ ಮಂಗಳಕರ. ವೃಶ್ಚಿಕ ರಾಶಿ. ಈಗ ನಾವು ರಾಶಿಚಕ್ರದ 8ನೇ ರಾಶಿ ಹಾಗೂ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ ಈ ಮೇ 15ರ ಮಾಸಿಕ ಶಿವರಾತ್ರಿ ಮತ್ತು ತ್ರಿಗ್ರಹ ಯೋಗವು ಒಂದು ರೀತಿಯ ಪುನರ್ಜನ್ಮ ನೀಡಲಿದೆ ಎಂದರೆ ಅತಿಶಯೋಕ್ತಿಯಲ್ಲ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯಲ್ಲಿ ಬಲಿಷ್ಠನಾಗಿ ಕುಳಿತಿರುವುದು ನಿಮಗೆ ಅದ್ಭುತ ಶಕ್ತಿಯನ್ನು ನೀಡಲಿದೆ. 1. ಆತ್ಮವಿಶ್ವಾಸ ಮತ್ತು ಗೆಲುವು. ಹೊಸ ಚೈತನ್ಯ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ಸೂರ್ಯ ಮತ್ತು ಚಂದ್ರನೊಂದಿಗೆ ಸೇರಿರುವುದರಿಂದ ನಿಮ್ಮಲ್ಲಿ ಅದಮ್ಯ ಧೈರ್ಯ ಮೂಡಲಿದೆ. ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿದ್ದ ಕೀಳರಿಮೆ ಅಥವಾ ಹಿಂಜರಿಕೆ ಈಗ ದೂರವಾಗಲಿದೆ. ಸೋಲನ್ನು ಗೆಲುವಾಗಿ ಬದಲಿಸಿ. ನೀವು ಯಾವ ಕೆಲಸಗಳಲ್ಲಿ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಸೋಲೊಪ್ಪಿಕೊಂಡಿದ್ದೀರೋ ಅಥವಾ ಅರ್ಧಕ್ಕೆ ಬಿಟ್ಟಿದ್ದೀರೋ ಅಂತಹ ಕೆಲಸಗಳಲ್ಲಿ ಈಗ ಅನಿರೀಕ್ಷಿತ ಯಶಸ್ಸು ಸಿಗಲಿದೆ. ಕೋರ್ಟ್ ಕೇಸುಗಳು ಅಥವಾ ಶತ್ರುಗಳ ಕಾಟವಿದ್ದರೆ ಅವೆಲ್ಲವೂ ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಕಾರ್ಯವೈಖರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿ ಮೇಲಾಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಿದ್ದಾರೆ. ಇದು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ದೊಡ್ಡ ಮೆಟ್ಟಿಲಾಗಲಿದೆ. 2. ಕುಟುಂಬ ಮತ್ತು ಸಂತಾನ ಭಾಗ್ಯ. ಕುಲಪುತ್ರ ಅಥವಾ ಪುತ್ರಿ ಯೋಗ. ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾತರಿಸುತ್ತಿರುವ ದೇವಸ್ಥಾನ, ಆಸ್ಪತ್ರೆ ಎಂದು ಅಲಿಯುತ್ತಿರುವ ವೃಶ್ಚಿಕ ರಾಶಿಯ ದಂಪತಿಗಳಿಗೆ ಈ ಪುಣ್ಯಕಾಲವು ವರದಾನವಾಗಲಿದೆ. ಪರಶಿವನ ಕೃಪೆಯಿಂದ ಮನೆಯಲ್ಲಿ ಮಗುವಿನ ಅಳುವಿನ ದನಿ ಕೇಳಿಬರುವ ಶುಭ ಸೂಚನೆಗಳು ಸಿಗಲಿವೆ. ಮಕ್ಕಳಿಂದ ಸಂತೋಷ. ಈಗಾಗಲೇ ಮಕ್ಕಳಿರುವವರಿಗೆ ಅವರ ವಿದ್ಯಾಭ್ಯಾಸ ಅಥವಾ ವೃತ್ತಿಯಲ್ಲಿ ದೊಡ್ಡ ಸಾಧನೆ ಕಂಡುಬಂದು ಅದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗಲಿದೆ. 3. ವಿವಾಹ ಮತ್ತು ಸಂಬಂಧ. ಕಂಕಣ ಭಾಗ್ಯ. ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಸಂಬಂಧಗಳು ನಿಶ್ಚಯವಾಗದೆ ಅಡೆತಡೆ ಅನುಭವಿಸುತ್ತಿದ್ದವರಿಗೆ ಈಗ ಸಕಾಲ. ನಿಮ್ಮ ಮನಸ್ಸಿನ ಇಚ್ಛೆಯಂತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಬಾಳಸಂಗಾತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಪ್ರೇಮ ಜೀವನ. ಪ್ರೀತಿಯ ವಿಚಾರದಲ್ಲಿ ಇದ್ದ ಗೊಂದಲಗಳು ಬಗೆಹರಿದು ನಿಮ್ಮ ಪ್ರೇಮಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. 4. ಉದ್ಯೋಗ ಮತ್ತು ಜವಾಬ್ದಾರಿ. ಹೊಸ ಅವಕಾಶಗಳು.
ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಕೈತುಂಬ ಸಂಬಳ ಸಿಗುವ ಕೆಲಸಗಳು ಹುಡುಕಿಕೊಂಡು ಬರಲಿವೆ. ವ್ಯವಹಾರದ ವಿಸ್ತರಣೆ. ಸ್ವಂತ ಉದ್ಯೋಗ ಮಾಡುವವರು ಹೊಸ ಯೋಜನೆಗಳನ್ನು ಆರಂಭಿಸಲು ಹಣಕಾಸಿನ ನೆರವು ಸುಲಭವಾಗಿ ಪಡೆಯಬಹುದು. 5. ವಿಶೇಷ ಪರಿಹಾರಗಳು. ನಿಮ್ಮ ರಾಶ್ಯಾಧಿಪತಿ ಮಂಗಳನಾಗಿರುವುದರಿಂದ ಮತ್ತು ಈ ಸಂಯೋಗವು ಮೇಷದಲ್ಲಿ ನಡೆಯುತ್ತಿರುವುದರಿಂದ ಈ ಪರಿಹಾರಗಳು ನಿಮಗೆ ರಾಮಬಾಣ. ಶಿವ ಮತ್ತು ಸುಬ್ರಹ್ಮಣ್ಯ ದರ್ಶನ. ಮಾಸಿಕ ಶಿವರಾತ್ರಿಯಂದು ಅಥವಾ ಮಂಗಳವಾರದಂದು ತಪ್ಪದೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಜೊತೆಗೆ ಮಂಗಳನ ಅಧಿದೇವತೆಯಾದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಅಥವಾ ದರ್ಶನ ಮಾಡುವುದರಿಂದ ನಿಮ್ಮ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಕೆಂಪು ಹೂವುಗಳ ಅರ್ಚನೆ. ಶಿವನಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ಕೆಂಪು ಬಣ್ಣದ ಹೂವುಗಳಿಂದ ಅಂದರೆ ಕಣಗಿಲೆ ಅಥವಾ ಗುಲಾಬಿ ಅರ್ಚನೆ ಮಾಡಿಸಿ. ದಾನ. ಈ ದಿನ ಕೆಂಪು ಬೇಳೆ ಅಂದರೆ ತೊಗರಿಬೇಳೆ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದು ನಿಮ್ಮ ಶಕ್ತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿ. ಕೊನೆಯದಾಗಿ ರಾಶಿ ಚಕ್ರದ 10ನೇ ರಾಶಿ ಹಾಗೂ ಶ್ರಮಜೀವಿಗಳ ರಾಶಿಯಾದ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಮಕರ ರಾಶಿಯವರ ಮೇಲೆ ಶನಿದೇವನ ಪ್ರಭಾವ ಸದಾ ಇರುತ್ತದೆ. ಆದರೆ ಮೇ 15ರ ಈ ಮಾಸಿಕ ಶಿವರಾತ್ರಿಯಂದು ಸಂಭವಿಸುವ ಸೂರ್ಯ ಮಂಗಳ ಚಂದ್ರರ ಸಂಯೋಗವು ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ನೀಡಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಭಗವಂತ ಈಗ ಫಲ ನೀಡುವ ಸಮಯ ಬಂದಿದೆ. 1. ಪರಿಶ್ರಮಕ್ಕೆ ತಕ್ಕ ಫಲ ಮತ್ತು ವೃತ್ತಿ ಜೀವನ. ಹಾರ್ಡ್ ವರ್ಕ್ಗೆ ಬೆಲೆ. ಮಕರ ರಾಶಿಯವರು ಎಷ್ಟೇ ಕೆಲಸ ಮಾಡಿದರೂ ಕ್ರೆಡಿಟ್ ಸಿಗುತ್ತಿಲ್ಲ ಎಂದು ಹಲವು ದಿನಗಳಿಂದ ಬೇಸರದಲ್ಲಿದ್ದರು. ಆದರೆ ಈಗ ನಿಮ್ಮ ಶ್ರಮ ಮೇಲಾಧಿಕಾರಿಗಳ ಕಣ್ಣಿಗೆ ಬೀಳಲಿದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳ. ಕಚೇರಿಯಲ್ಲಿ ನಿಮಗಿದ್ದ ವಿರೋಧಗಳು ದೂರವಾಗಿ ಪದೋನ್ನತಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ಸಂಬಳದ ಹೆಚ್ಚಳವೂ ಆಗಲಿದೆ. ಹೊಸ ಜವಾಬ್ದಾರಿ. ನೀವು ನಿರೀಕ್ಷಿಸುತ್ತಿದ್ದ ಪ್ರಾಜೆಕ್ಟ್ಗಳು ಅಥವಾ ಸೈಟ್ಗಳು ಈಗ ನಿಮ್ಮ ಕೈ ಸೇರಲಿವೆ. ನಿಮ್ಮ ಕಾರ್ಯಕ್ಷಮತೆಯಿಂದಾಗಿ ನಿಮ್ಮ ಗೌರವ ದುಪ್ಪಟ್ಟಾಗಲಿದೆ. 2. ಆರ್ಥಿಕತೆ ಮತ್ತು ಹೂಡಿಕೆ. ಪ್ರಸಕ್ತ ಸಮಯ. ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಜಾಗರೂಕರು. ಈಗ ಇರುವ ತ್ರಿಗ್ರಹ ಯೋಗವು ನಿಮ್ಮ ಹೂಡಿಕೆಗಳಿಗೆ ಲಾಭ ತರಲಿದೆ. ಷೇರು ಮಾರುಕಟ್ಟೆ ಮತ್ತು ಭೂಮಿ. ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಯೋಚಿಸುತ್ತಿದ್ದರೆ ಇದು ಸಕಾಲ. ಅಲ್ಲದೆ ಮನೆ ಅಥವಾ ಸೈಟ್ ಖರೀದಿಸಲು ದೀರ್ಘಕಾಲದಿಂದ ಪ್ಲಾನ್ ಮಾಡುತ್ತಿದ್ದರೆ ಮೇ 15ರ ನಂತರ ಮಾಡುವ ಒಪ್ಪಂದಗಳು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿವೆ. ಅನಿರೀಕ್ಷಿತ ಬದಲಾವಣೆ. ವ್ಯವಹಾರದಲ್ಲಿ ಹಿಂದೆಂದೂ ಕಾಣದ ಅನಿರೀಕ್ಷಿತ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣುವಿರಿ. ಇದರಿಂದಾಗಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. 3. ಕುಟುಂಬ ಮತ್ತು ಆರೋಗ್ಯ. ಹಬ್ಬದ ವಾತಾವರಣ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ. ಮನೆಯಲ್ಲಿ ಮದುವೆ, ನಾಮಕರಣ ಅಥವಾ ಗೃಹಪ್ರವೇಶದಂತಹ ಮಂಗಳ ಕಾರ್ಯಗಳು ನಡೆಯುವ ಯೋಗವಿದೆ. ನೆಮ್ಮದಿಯ ಜೀವನ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗಲಿದೆ. ಜೀವನದಲ್ಲಿ ನೆಮ್ಮದಿ ಮರಳಲಿದೆ. ಆರೋಗ್ಯ ವೃದ್ಧಿ. ಶನಿಯ ಕೃಪೆ ಹಾಗೂ ಈ ಗ್ರಹಗಳ ಸಂಯೋಗದಿಂದಾಗಿ ಹಳೆಯ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗಲಿದೆ. 4. ಪರಿಹಾರ ಮತ್ತು ಜೀವನ ಶೈಲಿ. ಮಕರ ರಾಶಿಯವರು ತಮ್ಮ ಏಳಿಗೆಯನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಈ ಕೆಳಗಿನ ಕೆಲಸಗಳನ್ನು ಮಾಡಬೇಕು. ಶನೈಶ್ಚರನ್ಗೆ ದೀಪ. ಶನಿಯು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಶನಿವಾರ ಅಥವಾ ಈ ವಿಶೇಷ ಶಿವರಾತ್ರಿಯಂದು ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಶಿವಚಾಲೀಸ. ಪ್ರತಿನಿತ್ಯ ಅಥವಾ ಶಿವರಾತ್ರಿಯ ದಿನದಂದು ಶಿವಚಾಲೀಸ ಪಠಿಸುವುದರಿಂದ ಮಾನಸಿಕವಾಗಿ ನೀವು ಬಲಿಷ್ಠರಾಗುತ್ತೀರಿ. ದಾನ. ಬಡವರಿಗೆ ಕಪ್ಪು ಕಂಬಳಿ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಶನಿದೇವನ ಮತ್ತು ಪರಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ 5 ರಾಶಿಯವರಿಗೆ ಮೇ 15ರ ನಂತರ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದರೆ ನೆನಪಿಡಿ, ಗ್ರಹಗತಿಗಳು ಏನೇ ಇದ್ದರೂ ನಿಮ್ಮ ಕರ್ಮ ಮತ್ತು ಪರಿಶ್ರಮ ಮುಖ್ಯ. ಈ ದಿನದಂದು ಅಶಕ್ತರಿಗೆ ಅನ್ನದಾನ ಮಾಡಿ. ಯಾರು ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೋ ಅವರನ್ನು ಮರೆಯಬೇಡಿ. ಕೃತಜ್ಞತಾ ಭಾವ ನಿಮ್ಮ ಏಳಿಗೆಗೆ ದಾರಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್
ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಪರಶಿವನು ಎಲ್ಲರಿಗೂ ಸುಖ, ಶಾಂತಿ, ಐಶ್ವರ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು.